ಮಡಿಕೇರಿ ಮುಂಚೆ ಪುಟಾಣಿ ರೈಲು ಅಂತ ಒಂದಿತ್ತು, ಅದನ್ನೆಲ್ಲ ಇವರೇ ಬಿಡ್ತಿದ್ವು. ಸಣ್ಣದಿರುವಾಗ 2 ಪೋಲಿಯೋ ಡ್ರಾಪ್ಸ್ ಕಮ್ಮಿ ಹಾಕಿದೀವಿ, ಅದಕ್ಕೆ ಸರಿ ಅವಳಿಗೆ ನಾಲಿಗೆ ಇದಾಗಲ್ಲ. ಯಾಕೆ ಹಾಯ್ ಮಾಡು. ಬರೀ ಇಂಥದೆಯ. ಫೈನಲಿ ಒಂದು ಏಡಿ ಸಿಕ್ತು. ಹೇ, ನೋಡ್ತಾ ಇದ್ದೀರಾ? ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. This is middle class Kannadiga. ಗೈಸ್, ಹೆಂಗ್ ಗೊತ್ತಾ, ಇವತ್ತು ನನ್ನ ತಂಗಿಗೆ ವೀಕ್ ಆಫ್ ಇತ್ತು. ಸೊ ಎಲ್ಲಾದ್ರೂ ಹೋಗುವ, ಸುತ್ತಾಡ್ಕೊಂಡು ಬರುವಂತ ಪ್ಲಾನ್ ಮಾಡಿದ್ವಿ. ಎಲ್ಲಿ ಹೋಗೋದು, ಏನ್ ಮಾಡೋದು ಅಂತ ಯೋಚನೆ ಮಾಡಿದಾಗ ನಮ್ಗೆ ಯೋಚನೆ ಆಗಿದ್ದು ಕವಿತಾ ಆಂಟಿ ಮನೆ. ಸೊ ಅದಿರೋದು ಚೇಂಡಾಣಿಯಲ್ಲಿ. ಕವಿತಾ ಆಂಟಿ ಯಾರು ಅಂದ್ರೆ ನಂದು ಹಳೆ ವಿಡಿಯೋಸ್ಲೆಲ್ಲ ದಾಮು ಅಂತ ಒಬ್ರು ಇದ್ದಾರೆ ನೋಡಿ, ಅವ್ರಮ್ಮ. ಸೊ ಅವ್ರ ಮನೆ ಇರೋದು ಚೇಂಡಾಣಿಯಲ್ಲಿ. ಸೊ ಅಲ್ಲೋದ್ರೆ ನಮಗೆ ಒಂದು 2-3 ಕಡೆ ಹೋಗ್ಬೋದು. ಅಲ್ಲೊಂದು ಫಾಲ್ಸ್ ಇದೆ, ಮತ್ತೆ ಇನ್ನೊಂದು ಹಿಲ್ಸ್ ಎಲ್ಲ ಇದೆ. ಸೊ ಅಲ್ಲಿ ಹೋಗುವ ಅಂತ ಯೋಚನೆ ಮಾಡಿದೀವಿ. ನಾನೀಗ ರೆಡಿ ಆಗ್ಬೇಕು, ಆಮೇಲೆ ಸಿಗ್ತೀನಿ. ಲೆಟ್ಸ್ ಗೋ. ಹೊರಟ್ವಿ ನೋಡಿ. ದುಡ್ಡು ಕೊಟ್ಟು ಡ್ರೈವರ್ನ ಕರ್ಸಿದ್ದೀನಿ. ಡ್ರೈವರ್ಗೆ ನಾಚಿಕೆ ಬೇರೆ ಆಗ್ತುಂಟು ಗೈಸ್. ಹೇಳ್ಬಾರ್ದಲ್ಲ ಪಾಪ. ನಾನು ದುಡ್ಡು ಕೊಟ್ಟು ಕರ್ಸಿದ್ದೀನಿಪ್ಪ ಡ್ರೈವರ್ನ. ಪ್ರೊಫೆಷನಲ್ ಡ್ರೈವರ್. ರೈಲೇ ಬಿಡ್ತಿದ್ರು ಮೊನ್ನೆ. ಮಡಿಕೇರಿ ಮುಂಚೆ ಪುಟಾಣಿ ರೈಲು ಅಂತ ಒಂದಿತ್ತು, ಅದನ್ನೆಲ್ಲ ಇವರೇ ಬಿಡ್ತಿದ್ವು. ಪೊನ್ನಪ್ಪ ಅವ್ರದ್ದು ಕೇಬಲ್ ಆಫೀಸ್ ಕಾಣಿಸ್ತುಂಟ ನಿಮ್ಗೆ ನೋಡಿ. ಇದೇ ಕೇಬಲ್ ಆಫೀಸ್ ಆ ದೃಶ್ಯ ಮೂವಿಲಿ. ಸೊ ಆ ಮೂವಿ ಆಗ್ತಿರುವಾಗ ನಾವಿಲ್ಲೇ ಶೂಟಿಂಗ್ ಎಲ್ಲ ಬರ್ತಿದ್ವಿ, ನೋಡ್ತಿದ್ವಿ. ರವಿ ಸರ್ನೆಲ್ಲ ನೋಡ್ತಿದ್ವಿ. ಒಳ್ಳೆ ಸ್ಪಾಟ್ ಮಾತ್ರ ಇದು. ಇವಾಗಲ್ಲ, ಮಳೆಗಾಲದಲ್ಲಿ ಬಂದ್ರೆ ಇನ್ನೂ ಕ್ರೇಜಿ ಆಗಿರ್ತದೆ. ಸ್ಪಾಟ್ ಫುಲ್ ನೀರು ತುಂಬಿ, ಕೆಳಗಡೆ ಒಂದು ಸೇತುವೆ ಇದೆ, ಅದೆಲ್ಲ ಮುಳುಗಿ ಹೋಗಿರ್ತದೆ. ಮೇಲೆ ತನಕ ಬಂದಿರುತ್ತೆ. ಅಲ್ಲಿದೆ ನೋಡಿ, ಒಂದು ಟೆಂಪಲ್ ಇದೆ ಆ ಕಡೆ. ಗೈಸ್, ಇವ್ನ ಫ್ರೆಂಡ್ ಕೂತ್ಕೊಂಡು ಎಷ್ಟು ಡೌನ್ ಮಾಡ್ತಾನಂದ್ರೆ ಅಷ್ಟು ಇಷ್ಟ ಅಲ್ಲ. ಸಣ್ಣದಿರುವಾಗ 2 ಪೋಲಿಯೋ ಡ್ರಾಪ್ಸ್ ಕಮ್ಮಿ ಹಾಕಿದೀವಿ, ಅದಕ್ಕೆ ಸರಿ ಅವಳಿಗೆ ನಾಲಿಗೆ ಇದಾಗಲ್ಲ. ಯಾಕೆ ಹಂಗೇನಿಲ್ಲ ಗೈಸ್, ನಾನು ಸ್ವಲ್ಪ ಕ್ಯೂಟ್ ಆಗಿ ಮಾತಾಡ್ತೀನಿ, ಅದಕ್ಕೆ ಇವ್ರಿಗೆ ಸ್ವಲ್ಪ ಹಂಗೆ. ಪೋಲಿಯೋ ಪೇಷಂಟ್ ಇಷ್ಟನೇ ಆಗಲ್ಲ. ಆಯ್ ಮಾಡಿ ಶಿಟಿ. ಓ, ಇವಾಗ ಆಯ್ ಮಾಡಿದ್ರೆ ಕೈಯೆಲ್ಲ ಬಿಡಕ್ ಹೋಗ್ಬೇಡಿ, ನಾವು ಸಿದ್ದೀವಿ. ಕವಿತೆಯಲ್ಲಿ ಕಾಯ್ತಾ ಇದ್ದಾರೆ ನೋಡಿ ಗೈಸ್. ಎಲ್ಲಿಗೂ ಓಡಲ್ಲ ಆಯ್ತಾ, ಟೈಮ್ ಇಲ್ಲಿಗೆ ಹೊರಟಿರೋದು. ರಕ್ಷಿತ್ ಹೇಳೋದು, ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಗೈಸ್. ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಗೈಸ್. ನೀವು ಸಹ ಎಕ್ಸೈಟ್ ಆಗಿದ್ದೀರಾ? ನಾನು ಸಖತ್ ಎಕ್ಸೈಟ್ ಆಗಿದ್ದೀನಿ, ಯಾಕಂದ್ರೆ ನಮ್ ಸಿಟಿಯಲ್ಲಂತೂ ಇಂತ ಒಂದು ಇದು ಸಿಗಲ್ಲ. ಆಮೇಲೆ ನಾವು ಸಹ ಈ ತರ ಪ್ಲೇಸ್ ಅಲ್ಲಿ ಇದ್ವಿ ಆಯ್ತಾ. ಇವಾಗಂತೂ ಒಂದು ಮೇ ಬಿ 20 years ಆಯ್ತು ಅನ್ಸುತ್ತೆ ಅಲ್ಲ? 15 years ಇರ್ಬಹುದೇನೋ. 15 years ಇಂದ ನಾವು ಸಿಟಿಯಲ್ಲೇ ಇರೋದು. ಗೊತ್ತಾಗ್ತಾ ಇಲ್ಲ ನಮಗೆ, ಯಾವ್ದು ಮಾಹಿತಿ ಬಂದಿಲ್ಲ. ಮಾಹಿತಿ ಬಂದ್ಮೇಲೆ ಹೇಳ್ತೀವಿ. ನಾನು ಮಾತಾಡೋದ್ ನೋಡ್ಬಿಟ್ಟು ಇವ್ ನನ್ಗೆ ತುಂಬಾ ಇದ್ ಮಾಡ್ತಾರೆ ಗಾಯ್ಸ್. ನಾವ್ ಒಳ್ಳೆ ದುಬೈ ಬಂದಂಗ ಐತೆ, ಅಷ್ಟು ದೂರ ಉಂಟಲ್ಲ. ನಂಗೆ ತುಂಬಾ ಇಷ್ಟ ಆಗ್ತಿದೆ ನೋಡಿ. ಇಲ್ಲಿ ಕಾಫಿ ತೋಟ ಇವತ್ತಿರೋದ ಇಲ್ಲೇ, ಇವತ್ತಿರುವ ಅದೇ ಸೇಫ್ಟಿ ಹೇಳೋದು ನೋಡಿ, ಇವತ್ತಿರುವ ಅಂತ. ಗೈಸ್, ಫೈನಲಿ ನಾವು ಕವಿತಾ ಆಂಟಿ ಮನೆಗೆ ರೀಚ್ ಆಗಿದ್ದೀವಿ. ತುಂಬಾ ಖುಷಿ. ಆಂಟಿ ಅಲ್ಲಿ ನೋಡ್ತಾ ಇದೆ ನೋಡಿ. ಈಗ ಹಾಯ್ ಮಾಡಿ ಒಂದು ಲಾಗಿಗೆ ಅಲ್ಲಿಂದ ಇಲ್ಲಿಂದ ತೋರಿಸ್ತೀನಿ. ಇದು ನಮ್ ಕವಿತಾ ಆಂಟಿ ಮನೆ. ಹಾಯ್ ಆಂಟಿ. ಹಾಯ್, ಹಲೋ. ಮುಂದೆ ಸ್ಪೆಷಲ್ ಗೆಸ್ಟ್ ಇದೆ. ಹಾಯ್ ಮಾಡು ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ. ಹಾಯ್ ಮಾಡು, ಹಾಯ್ ಮಾಡು. ಹಾಯ್ ಮಾಡು. ಬರೀ ಇಂಥದೆಯ. ಇಲ್ಲಿ ಇವ್ರು ಏನ್ ಮಾಡ್ತಾ ಇದ್ರೆ ಗೊತ್ತಾ, ಏಡಿ ಹಿಡಿತಿದ್ದಾರೆ. ದೊಡ್ಡ ದೊಡ್ಡದನ್ನ ಅದು ಅದೆತ್ತು, ದೊಡ್ಡ ದೊಡ್ಡ ಕಲ್ಲು ಅದೇ ಹತ್ರ ಅದದು ಅಂತದು. 5 minutes later. ಗೈಸ್, ಇವ್ ನೋಡಿ ಗೈಸ್, ಹೆಂಗೆ ಏಡಿ ಹಿಡಿತಿದ್ದಾರೆ ಅಂತ.
An eternity later. ಕಷ್ಟಪಟ್ಟು ಗೈಸ್ ಫೈನಲಿ ಒಂದು ಏಡಿ ಸಿಕ್ತು. ಎಲ್ಲಿ ಬಂದ್ರು ಕಳ್ತನ ಮಾಡೋದಂತೂ ಬಿಡಾಕಿಲ್ಲ. ನೋಡಿ ಅಷ್ಟ್ ಬೇಗ ಕತ್ಕೊಂಡ್ ಬಂದ. ಜಿಂಕಿಗೆ ಬಾಯ್ ಮಾಡ್ತಾ ಇದ್ದಾನೆ. ಬಾಯ್ ಜಿಂಕ್. ಜಿಂಕು ಮುಖ ಯಾಕೋ ಚಪ್ಪ ಆಯ್ತು. ಇಲ್ಲಿ ಬಂದು ಇವ್ರ ಮನೇಲಿ ಊಟ ಎಲ್ಲ ಮಾಡಿ ಹೊರಡ್ತಾ ಇದೀವಿ. ಇಲ್ಲೇ ಪಕ್ಕದಲ್ಲಿ ಚೇಲವರ ಫಾಲ್ಸ್ ಇದೆ, ಹಾಗೆ ಚೇಲವರ ಬೆಟ್ಟ ಅಂತ ಏನೋ ಒಂದಿದೆ ಅಂತೆ. ಸೊ ಅದನ್ನ ನೋಡುವಂತ ಹೋಗ್ತಿದೀವಿ. ಡ್ರೈವರ್ ಸುಸ್ತಾಗಿ ನೀನ್ ಓಡಿಸು ಅಂತ ಹೇಳ್ತಿದ್ದಾರೆ ನಂಗೆ. ಕವಿತಾ ಆಂಟಿ ಮನೆಗೆ ಬಂದು ಕವಿತಾ ಆಂಟಿನ ಎತ್ಕೊಂಡು ಹೋಗ್ತಿದೀವಿ. ಪುನಃ ಕವಿತಾ ಆಂಟಿನೇ ತಗೊಂಡು ಹೋಗ್ತಿದೀವಿ ಮಡಿಕೇರಿಗೆ. ನಾವು ನೋಡಿ ಆಂಟಿನು ದೊಡ್ಡ ಮರಿ ಆಗಿದ್ದೀವಿ. ಇವ್ರು ನೋಡಿ, ಇವ್ರಿಬ್ರು ನೋಡಿ ಗೈಸ್, ಜೂನ್ ಜುಲೈ ತರ ಒಂದೇ ತರ ಕಲರ್ ಡ್ರೆಸ್ ಎಲ್ಲ ಹಾಕೊಂಡು. ನೆಕ್ಸ್ಟ್ ಏಪ್ರಿಲ್ ಆದ ಮಾರ್ಚ್, ಏಪ್ರಿಲ್ ಮೇ ಆದ್ಮೇಲೆ ಜೂನ್ ಜುಲೈ. ಓಕೆ ಗೈಸ್, ಅಲ್ಲೋಗಿ ಸಿಗುವ, ನೋಡುವ ಯಾವ ತರ ಇದೆ ಫಾಲ್ಸ್, ಬೆಟ್ಟ ಎಲ್ಲ ಯಾವ ತರ ಇದೆ ಅಂತ. ಫುಲ್ ಆಫ್ ರೋಡ್ ಇಲ್ಲಿ, ಕ್ಯಾಮೆರಾ ಎಲ್ಲ ಶೇಕ್ ಆಗ್ಬಿಟ್ಟು. ಸೊ ಅಲ್ಲಿ ಸಿಗುವ. ಕಾರ್ ಇಳಿದ್ಬಿಟ್ಟು ಈಗ ಫಾಲ್ಸ್ಗೆ ನಡ್ಕೊಂಡು ಹೋಗ್ತಾ ಇದೀವಿ. ದೂರದಲ್ಲಿ ಫಾಲ್ಸ್ ಸೌಂಡ್ ಕೇಳಿಸ್ತುಂಟು. ಕೇಳಿಸ್ತುಂಟಪ್ಪ? ಇಬ್ರು ಹಿಂದ್ಗಡೆ ಬರ್ತಿದಾರೆ ನೋಡು. ಜೂನ್ ಜುಲೈ ಹಿಂದ್ಗಡೆ ಬರ್ತಿದ್ದಾರೆ, ನನ್ನನು ಮುನ್ನಾನು. ಎರಡು ಒಂದೇ ತರದ ಬಟ್ಟೆ ಬೇರೆ ತಗೊಂಡಿದ್ದಾರೆ. ನೋಡಿ ಬೋರ್ಡ್ ಹಾಕಿದ್ದಾರೆ, ಎಚ್ಚರಿಕೆ, ದಯವಿಟ್ಟು ನೀರಿಗಿಳಿಯಬೇಡಿ. ಹಿಂಗೆ ಹೋಗ್ಬೇಕಂತ. ಹಂಗೇನಾ? ಸೊ ಗೈಸ್, ಫಾಲ್ಸ್ ಯಾವ್ದು ಅಂತ ಈಗ ತೋರಿಸ್ತೀನಿ, ವೆಯ್ಟ್ ಮಾಡಿ. ನಡ್ಕೊಂಡು ಬಂದು ಫೈನಲಿ ವೆಲ್ಕಮ್ ಟು ಚೇಲಾವರ ಫಾಲ್ಸ್. ಫಾಲ್ಸ್ ಅಂತ ಕೆಳಗಡೆ ಡೌನ್ ತನಕ ಇದೆ. ಸೊ ನಾವು ಅಲ್ಲಿ ಮೇಲೆ ಟಾಪಿಗೆ ಹೋಗುವ. ಇಲ್ಲಿಂದ ಅಷ್ಟು ಕಾಣಲ್ಲ, ಅಲ್ಲಿ ಮೇಲೆ ಹತ್ತಬೇಕು. ಇಲ್ಲಿ ಆ್ಯಕ್ಚುಲಿ ಯಾರು ಎಂಟ್ರಿ ಆಗಬಾರ್ದು ಅಂತ ಇದಾಕಿದ್ದಾರೆ, ಗೇಟ್ ಹಾಕಿದ್ದಾರೆ. ಯಾಕಂದರೆ ಇಲ್ಲಿ ಎಲ್ಲ ನೀರಿಗೆ ಹೋಗಿ ಏನೇನು ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಎಲ್ಲ ಗೇಟ್ ಹಾಕಿದ್ದಾರೆ. ಅಲ್ಲಿ ಮೇಲೆ ಹತ್ತುವ, ಅಲ್ಲಿಂದ ಕ್ಲಿಯರಾಗಿ ಕಾಣಿಸುತ್ತೆ. ಕೆಳಗೆ ಸಖತ್ ಡೌನ್ ಇದೆ ಗೈಸ್. ಈಗ ಮಳೆಗಾಲ ಇಲ್ಲಲ್ಲ, ಅದಕ್ಕೆ ನೀರು ಕಮ್ಮಿ ಇದೆ. ಇವರೆಲ್ಲ ನೋಡಿ ಎದುರು ಅಲ್ಲೇ ಕೂತಿದ್ದಾರೆ. ನನ್ನ ತಂಗಿ ನೋಡಿ ಇಲ್ಲಿ ಬಿದ್ದುಬಿಟ್ಟು. ಎಷ್ಟನೇ ಪ್ರೈಸ್ ಸಿಕ್ತಪ್ಪ? ಹಾಂ ಹೇಳು, ಹೇಗಿತ್ತು ಚೇಲಾವರ ಫಾಲ್ಸ್? ಚೆನ್ನಾಗಿತ್ತು. ಹಾಂ ಹಾಂ, ಬಟ್ಟೆ ಎಲ್ಲ ಥಂಡಿ ಆಯ್ತು. ಹಾಂ, ಕ್ಯಾಮರಾ ನೋಡು. ಕ್ಯಾಮರಾ ನೋಡಕ್ಕಾಗಲ್ಲ. ಹಾಂ, ಇವಾಗ ಮನೆಗೆ ಹೋಗ್ತೀವಿ. ನಿಮಗೆ ಹೇಗೆ ಅನಿಸ್ತು? ನನಗೆ ಬಹಳ ಖುಷಿ ಆಯ್ತು. ಆದ್ರೆ ಹೀಗೇನೆ ಶನಿ ಬೆಟ್ಟಕ್ಕಿಂತ ಪರವಾಗಿಲ್ಲ. ಸೊ ಗೈಸ್, ನಮ್ಮನ್ನ ಫಾಲ್ಸ್ ತನಕ ಕರ್ಕೊಂಡೋಗಿರೋ 2 ಗೈಡ್ಗಳು ಇಲ್ಲಿದ್ದಾರೆ. ಸೊ ಅವರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಬಾಯ್ಸ್, ಥ್ಯಾಂಕ್ ಯು ಸೋ ಮಚ್. ಇಲ್ಲೊಬ್ರು ಇದ್ದಾರೆ ನೋಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಕರ್ಕೊಂಡು ಬಂದಿದ್ದಕ್ಕೆ. ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಸೊ ಗೈಸ್, ಇಲ್ಲೇ ಮುಂದ್ಗಡೆ ಒಂದು ಯಾವ್ದೊಂದು ಬೆಟ್ಟ ಇದೆ ಅಂತ ಹೇಳ್ತಿದ್ರು. ಸೊ ಅಲ್ಲಿಗೆ ಹೋಗುವಂತ ಪ್ಲಾನ್ ಮಾಡಿದೀವಿ ಇಲ್ಲಿಂದ. ಸೊ ಅಲ್ಲೋಗಿ ಸಿಗ್ತೀನಿ, ಅದು ಯಾವ ಬೆಟ್ಟ ಅಂತ ಅಲ್ಲೇ ಹೋಗಿ ಹೇಳ್ತೀನಿ. ಹಾಯ್ ಗೈಸ್, ಇನ್ನೊಬ್ಬಲ್ಲಿ ಬಾಯ್ ಬಾಯ್. ಎಲ್ಲಿ ಹೋದ್ರು ಸಹ ಈ ನಡೆಯೋದು ಮಾತ್ರ ತಪ್ಪಲ್ಲ ಗೈಸ್. ಫೈನಲಿ ನಡೆದು ವೆಲ್ಕಮ್ ಟು ಕಬ್ಬೆ ಹಿಲ್ಸ್. ಟಾಪಲ್ಲಿ ಜನ ಇದ್ದಾರೆ. ಸೊ ಮೇಲೆ ಹೋದ್ರೆ ಒಳ್ಳೆ ವ್ಯೂ ಕಾಣ್ಬೋದು. ನೋಡುವ, ಎಷ್ಟಾಗುತ್ತೆ ಅಷ್ಟು ನಡ್ಕೊಂಡು ಹೋಗುವ. ಸುಸ್ತಾಗಿದೆ ಆಲ್ರೆಡಿ. ಹೆಂಗಿದೆಪ್ಪ, ಹತ್ತದೀಯಾ? ಅಷ್ಟು ಸ್ಟ್ರೆಂತ್ ಇಲ್ಲ ಇವಾಗ, ಬಿಕಾಸ್ ತುಂಬಾ ಹೊಟ್ಟೆ ಹಸಿವು ಆಗ್ತಿದೆ. ನೋಡಿ ಗೈಸ್, ಜನ ಹೋಗ್ತಿದ್ದಾರೆ. ಕ್ಯಾಮರಾದಲ್ಲಿ ಕಾಣಿಸಲ್ಲ, ಮೇ ಬಿ ಕಾಣಿಸ್ಬೋದು. ನೋಡಿ ಅಲ್ಲಿ ಹೋಗ್ತಾ ಇದ್ದಾರೆ. ಫೇಸ್ ಅನ್ಕೊಳ್ಳಿ, ಸ್ಪಾಟ್ ಮಾತ್ರ. ಫೈನಲಿ ಮೇಲೆ ಬಂದು ತಲುಪಿದ್ವಿ ಆಯ್ತಾ. ಅಪ್ಪ, ಹೇಗೆ ಬಂದೆ ಅಂತ ಆಗ್ಬಿಡ್ತು, ಅಷ್ಟು ಸುಸ್ತಾಯಿತು. ಇಲ್ಲಿ ನೋಡಿ ಇಬ್ರದ್ದು ರಿಯಾಕ್ಷನ್ ನೋಡೋತಿ ನಿಮಗೆ ಗೊತ್ತಾಗ್ಬೋದು ಎಷ್ಟು ಸುಸ್ತಾಗಿದೆ ಅಂತ. ಅಪ್ಪ ಸಖತ್ತಾಗಿದೆ ಗೈಸ್ ಮಾತ್ರ. ಆಂಟಿ ಹಾಯ್ ಮಾಡಿ. ಗೈಸ್, ಮಳೆ ಬರ್ತಿದೆ, ಬೇಗ ಎಸ್ಕೇಪ್ ಆಗೋದು ನೋಡ್ಬೇಕೀಗ. ಫಸ್ಟೇ ಈ ಬೆಟ್ಟಗಳ ಮೇಲೆ ಆ್ಯಕ್ಚುಲಿ ಡೇಂಜರ್ ಅಲ್ಲ, ಗುಡುಗು ಮಿಂಚಲ್ಲ. ಸೊ ಲೆಟ್ಸ್ ಗೋ, ಬೇಗ ಓಡಿ. ಗೈಸ್, ಮಳೆ ಬಂತು ಅಂತ ಬೇಗ ಅರ್ಧಕ್ಕೆ ಟ್ರೆಕ್ಕಿಂಗ್ನ ಸ್ಕಿಪ್ ಮಾಡಿಬಿಟ್ಟು ಓಡಿ ಬಂದ್ವಿ. ಎಲ್ಲರೂ ಮುಖ ನೋಡಿ ಸುಸ್ತಾಗಿದೆ. ಸುಸ್ತಾಯ್ತಪ್ಪ? ನಿಮಗೆ ಸುಸ್ತಾಯ್ತಾ ಆಂಟಿ?
ಹೌದೌದು ಸುಸ್ತಾಯ್ತು. ಎಲ್ಲರೂ ಆಂಟಿ ಮಾತ್ರ ಸುಸ್ತಾಗಲ್ಲ. ಇವ್ರು ನೋಡಿ ಒಂದ್ ಕೈ ಹಿಂಗೆ ಇಟ್ಕೊಂಡು ಅಲ್ಲ ನಾ ಸ್ಟೈಲ್ ಅಂತ guys. ಸುಸ್ತಾಗಿಲ್ಲ ಅವ್ರಿಗೆ ಸ್ಟೈಲ್ ಗೊತ್ತಾಯ್ತಲ್ಲ. No comments. ಸೊ ಗಾಯ್ಸ್ ಬೆಂಕಿ ಮಳೆ ಅನ್ಕೊಳ್ಳಿ, ನಮ್ಮ ಕೊಡಗಲ್ಲಿ ಬಂದಿರೋ ಮುಂಗಾರು ಮಳೆ. ಮುಂಗಾರು ಮಳೆಯೇ ಏನು ನಿನ್ನ ಮುಗಿಲ ಸಾಲೇ. ಸೊ ಗೈಸ್ ಫೈನಲಿ ನಾವು ಟ್ರೆಕ್ಕಿಂಗ್ ಎಲ್ಲ ಹೋಗಿ ಬಂದಾಯ್ತು. ಸೊ ಹೇಗಿತ್ತು ಸಿಟ್ಟಣ್ಣ? ಸೂಪರ್ ಆಗಿತ್ತು. ಹಿಂಗಿತ್ತು. ಸೂಪರ್. ಸೊ ಈಗ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಗೈಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.